ಈಗಷ್ಟೇ ದೇವ್ರ ಹತ್ರ ಬೇಡ್ಕೊಂಡೆ, ಆದರೂ ಅಣ್ಣ ಹೊಡೆದ. ದೇವ್ರೇ ಇಲ್ವಾ ಅಥವಾ ನಾನು ಕೇಳ್ಕೊಳ್ಳೋದೇ ಸರಿ ಇಲ್ವಾ? ಏನೂ ಗೊತ್ತೇ ಆಗ್ತಾ ಇಲ್ಲ. ಚಿಕ್ಕಪ್ಪ ತುಂಬಾ ನೋವ್ತಿದ್ಯಾ? ಆದರೆ ರಾಣಿಗೆ ಹೇಳಬಾರ್ದು. ಹೇಳಿದ್ರೆ ಅವಳಿಗೆ ನನಗಿಂತ ಜಾಸ್ತಿ ನೋವಾಗುತ್ತೆ. ಗಣೇಶ ಹತ್ರ ಹೋದರೆ ಅಣ್ಣ ಹೊಡಿತೀನಿ ಅಂತ ಬೈದ. ಅವರು ಕೆಟ್ಟವರು, ಅವ್ರ ಹತ್ರ ದೇವ್ರು ಇರಲ್ಲ ಚಿಕ್ಕಪ್ಪ. ದೇವ್ರು ಯಾವಾಗಲೂ ಒಳ್ಳೆಯವ್ರ ಹತ್ರ ಅಷ್ಟೇ ಇರೋದು. ಮತ್ತೆ ನಾವು ಒಳ್ಳೆಯವರಲ್ವಾ? ದೇವರು ನಮ್ಮ ಹತ್ರನೇ ಇಲ್ಲ. ಇಲ್ಲ ಅಂದ್ರೆ ಮಾಡಿದ್ರೆ ಆಯ್ತು. ಗಣೇಶನ ಮಾಡ್ಬೋದಾ? ಸರಿ, ಹಾಗಾದ್ರೆ ಗಣೇಶನ ಮಾಡೋಣ. ಆಯ್ತು ಚಿಕ್ಕಪ್ಪ. ಇಬ್ರು ಸೇರ್ಕೊಂಡು ಏನು ಮಾಡ್ತಿದ್ದೀರಾ? ಚಿಕ್ಕಮ್ಮ ಚಿಕ್ಕಪ್ಪಗೆ ಗಣೇಶ ಮಾಡ್ಕೊಡ್ಬೇಕತ್ತೆ. ಅಯ್ಯೋ ನನ್ನ ದೊರೆ, ಮನೇಲಿ ಕೂರ್ಸವ್ರೆ ನಾವು ಪೂಜೆ ಮಾಡ್ಬೋದಲ್ವಾ? ಇಲ್ಲ, ನನಗೆ ಬೇರೆ ಗಣೇಶ ಬೇಕು. ಅಷ್ಟೇ ತಾನೇ, ನಾನು ಗಣೇಶನ ಮೂರ್ತಿ ಮಾಡ್ಕೊಡ್ತೀನಿ. ಆಯ್ತಾ? 3 ಜನ ಸೇರಿ ಗಣೇಶನ ಮೂರ್ತಿ ಮಾಡೋಣ. ಗಣೇಶ ರೆಡಿ ಆಯ್ತು, ಪೂಜೆ ಮಾಡೋಣ. ಮಾತಪ್ಪಣ್ಣ, ಎಲ್ಲ ವ್ಯವಸ್ಥೆ ಆಗಿದೆಯಾ? ಎಲ್ಲ ವ್ಯವಸ್ಥೆ ಆದ್ಮೇಲೆ ತಾನೇ ಗಣೇಶನ ತಂದಿದ್ದು. ಅದೆಲ್ಲ ಮಾದಪ್ಪ ಅಂಕಲ್. ಮತ್ತಿನ್ಯಾವ್ದವ್ವ? ಹಾ, ಊಟನಾ? ಏನ್ ಮಾದಪ್ಪಣ್ಣ ನೀವು ಎಲ್ಲ ಗೊತ್ತಿದ್ರು ಹೀಗೆ ಕೇಳ್ತಿದ್ದೀರಲ್ಲ? ಏನಂತ ಹೇಳ್ರವ್ವ, ಅದ ಇದ ಅಂತ ಹೇಳಿದ್ರೆ ನನಗೂ ಗೊತ್ತಾಗತ್ತಪ್ಪ. ಅದು ಅವರಿಬ್ರು ಒಂದ್ ಮಾಡ್ಬೇಕು ಅಂತ ಸುಮಾರು ಪ್ಲಾನ್ ಮಾಡಿದ್ವಲ್ಲ, ಅದು. ಡುಮ್ಟಕನ ಹಂಗಂದ್ರೆ? ಅಯ್ಯೋ, ನೀನು ಚಿಕ್ಕ ಹುಡುಗಿ ಕಣವ, ನಿನ್ನ ಬಾಯಲ್ಲಿ ಆ ಪದ ಎಲ್ಲ ಬರಬಾರ್ದು. ನಾವು ದೊಡ್ಡವರು ಏನೋ ಸಂಭಾಳಿಸೋದಕ್ಕೆ ಈ ಮಾತನ್ನ ಹೇಳ್ತೀವಿ ಅಷ್ಟೇ. ಡುಮ್ಟಕನ? ಸೀನಾ ರಶ್ಮಿ ಶಿವ ಪಾರು ಮಧ್ಯೆ ಡುಮ್ಟಕ ಆಗ್ಲೇಬೇಕು. ಮಾವ, ಅದೇನದು ಡುಮ್ಟಕ? ಅದು ಅದು ನನ್ಗೆ ಗೊತ್ತಿಲ್ಲ ಕಣವ. ಮತ್ತೆ ಇವಾಗಿನ ಏನೋ ಹೇಳ್ತಾ ಇದ್ರಿ? ಅದು ಅದು ಏನ್ ಮಾದಪ್ಪಣ್ಣ ನೀವು ಎಲ್ಲದನ್ನೂ ಬೇಗ ಮರ್ತ್ ಬಿಡ್ತೀರಾ. ರಶ್ಮಿ, ಡುಮ್ಟಕ ಅಂದ್ರೆ ಸೌಂಡು ಕಣೆ. ಅದ್ಯಾವ ಥರ ಸೌಂಡು? ಗುಂಡಕ, ಈ ಮದುವೆ ಮನೇಲಿ ಡುಮ್ ಡುಮ್ ಟಕ ಟಕ ಸೌಂಡ್ ಬರುತ್ತಲ್ಲ ಅದು. ಮತ್ತೆ ಮದುವೆ ಮನೆಯಲ್ಲಿ ಸಂಜೆ ಬರೆಸ್ತಾರಲ್ಲ, ಅದೇ ಡುಮ್ ಡುಮ್ ಡೋಲ್ ರಾಕ್ ಆ್ಯಂಡ್ ರೋಲ್, ಅದು ಇನ್ನೊಂದು ಸೌಂಡು. ಇದೆಲ್ಲ ಮಿಕ್ಸ್ ಆಗಿ ಫೈನಲ್ ಔಟ್ಪುಟ್ ಬರುತ್ತಲ್ಲ, ಅದೇ ಡುಮ್ಟಕ. ಓ ಅಲ್ಲ, ಅದ್ರ ಬಗ್ಗೆ ಇವಾಗ ಯಾತಕ್ಕೆ ಮಾತಾಡ್ತಾ ಇದ್ರಿ? ಅದು ಲೋಕರೂಢಿ ಕಣವ. ಅದೇನೋಪ್ಪ, ಆದ್ರೆ ನಂಗೆ ಮಾತ್ರ ಒಂದೇ ಒಂದು ಸೌಂಡ್ ಇಷ್ಟ ಆಗೋದು. ಯಾವ್ದು ಹೇಳಿ?
ಇದು ತುಂಬಾ ಸಂತೋಷ ಆಯ್ತು ಕಣಮ್ಮ. ಎಲ್ರು ಬೇಗ ಬರುವ. ಹಾ ಲೀಲಾಂಟಿ ಬಂದ್ವಿ. ಮಾಧವ್ ಅಂಕಲ್, ರತ್ನಕ್ಕ, ಲೀಲಾಂಟಿ ಕರೀತಾರೆ. ನಡಿ ನಡಿ. ಈಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಾರಿಗುಡಿ ಮೆಲೋಡಿಸ್ ಆರ್ಕೆಸ್ಟ್ರಾ ಕಡೆಯಿಂದ ಒಂದು ಚಿತ್ರಗೀತೆ. ಯಾರವಾದ ಮಾರಿಗುಡಿ ಲೇಡೀಸು? ಅಯ್ಯೋ ಮಾವ, ಅದು ಲೇಡೀಸ್ ಅಲ್ಲ, ಮೆಲೋಡೀಸ್. ಯಾವ್ದೇ ಲೇಡೀಸೇ ನಾನು ಹೇಳಿರೋದು. ಯಾರದು? ಏ ನೀವೇ ಇಬ್ರು ಅಣ್ಣ. ಮತ್ತೆ ಎಂ ಶಿವು ಹಾಗೂ ವಿ ಪಾರ್ವತಿ ಅವರು ಮಾರಿಗುಡಿಯ ಯುವ ಪ್ರೇಮಿಗಳು. ನಾವಿಬ್ರು ಯುವ ಪ್ರೇಮಿಗಳಾದ್ರೆ ನೀವಿಬ್ರೇನೋ? ಹಾ, ಇದು ಕೇಳಿ. ನಾವೊಂಥರ ಖಾಲಿ ಹಾಳೆ ಇದ್ದಂಗೆ, ಬರೆಯಕ್ಕೂ ಸೈ, ಓದಕ್ಕೂ ಸೈ, ಪಟ್ನ ಕಟ್ಟಕ್ಕೂ ಸೈ, ಮಲ್ಟಿಪರ್ಪಸ್. ಓಹೋ ಸೀನಾ ಅವರೇ, ತಾವು ಮಲ್ಟಿಪರ್ಪಸ್ ಆದ್ರೆ ನಮ್ಮ ಸೊಸೆ ಯಾರು? ಅವಳು ಪಲ್ಟಿಪರ್ಪಸ್ ಅಂತ ಹೇಳಕ್ಕಾಗಲ್ಲ, ದೃಷ್ಟಿ ಆಯ್ತದೆ. ಅದನ್ನ ನಮ್ಮ ಅವ್ವ ಹೇಳ್ತಾಳೆ. ಹೇಳವ್ವ. ಪಾಪ ನನ್ನ ಮಗ, ಅವಳು ನನ್ನ ಸೊಸೆನೇ ಅಲ್ಲ, ನನಗೆ ಹೇಳ್ತಾನೆ, ನಮ್ಮವ್ವ ಹೇಳ್ತಾಳೆ ಅಂತ. ಹೇ, ನನ್ನ ಸೊಸೆ ಬಂಗಾರ ತೊಳೆದಿರ ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಗುಂಡಕ್ಕ, ಯಾಕೆ ನೀನೇ ಸ್ನಾನ ಮಾಡಲ್ವಾ? ಗೊತ್ತಾಗೋಯ್ತಾ? ಸುಮ್ನಿರೆ, ಏನೋ ಹೊಗಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ. ಆಮೇಲೆ ಇಂಥ ಸೊಸೆ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು. ನನಗಂತೂ ಇವಳನ್ನ ಬಿಟ್ಟಿರಕ್ಕೆ ಆಗಕ್ಕಿಲ್ಲ. ಅದಕ್ಕೆ ಅಲ್ವಾ ರಾತ್ರಿ ಹೊತ್ತು ರೂಮ್ಗೋಗಿ ನೀನು ಅವರಿಬ್ರ ಮಧ್ಯ ಮಲ್ಕೊಳ್ಳೋದು. ಅಪ್ಪಯ್ಯ, ಯಾರಿಗೆ ಮದುವೆ ಮಾಡ್ಸೋಕ್ಕೆ ಅಂತ ಈ ಮ್ಯಾರೇಜ್ ಸರ್ಟಿಫಿಕೇಟ್ ತಂದಿದ್ದಿ? ಇದು ಬರೀ ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲ ಕಣ, ರಾಣಿ ಹಣೆ ಬರಹ. ಇದನ್ನು ತೊಗೊಂಡೋಗಿ ನಾವು ನಾಗೇಗೌಡರು ಕೊಟ್ಟರೆ ಅವರು ಇದನ್ನು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ತೊಗೊಂಡೋಗಿ ಕೊಡ್ತಾರೆ. ಅಲ್ಲಿ ರಾಣಿ ಮತ್ತು ಪೆದ್ಗುಂಡನ ಫೋಟೋ ಇರೋವಂಥದ್ದು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನು ನಾಗೇಗೌಡರು ತಂದು ರಾಣಿ ಕೈ ಸಹಿ ಹಾಕಿಸ್ತಾರೆ, ಪೆದ್ಗುಂಡನು ಸಹಿ ಮಾಡ್ತಾನೆ. ಆಮೇಲೆ ಅವರಿಬ್ಬರು ಕಾನೂನುಬದ್ಧವಾಗಿ ಗಂಡ ಹೆಂಡತಿ ಆಗ್ತಾರೆ. ಅಪ್ಪಯ್ಯ, ಆದರೆ ಮದುವೆ ಸಾವಿರಾರು ಜನದ ಎದುರುಗಡೆ ಆಗೋಯ್ತಲ್ಲಪ್ಪಯ್ಯ. ಕಟ್ಟಿಕೊಟ್ಟ ಬುತ್ತಿ, ಹೇಳಿಕೊಟ್ಟ ಮಾತು ಎಷ್ಟು ದಿವಸ ಬರುತ್ತೆ ಅಂದಂಗೆ ನೀನು ಇಷ್ಟು ದಿವಸ ನನ್ನ ಜೊತೆಯಲ್ಲಿದ್ದು ಏನೂ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಆ ಮಾಸ್ತಿ ಕೊಪ್ಪಳು ಮನುಗೌಡ್ರ ತಂದೆ ವಿಲ್ನಲ್ಲಿ ಏನಂತ ಬರೆದಿದ್ದಾರೆ, ಆ ಮನುಗೌಡ್ರ ಮದುವೆ ಆದಮೇಲೆ ಮಾಸ್ತಿ ಕೊಪ್ಪಲಿನ ಸ್ಥಿರಾಚರ ಆಸ್ತಿ ಎಲ್ಲವೂ ಮನುಗೌಡನ ಹೆಂಡತಿಗೆ ಸೇರುತ್ತೆ ಅಂತ ವಿಲ್ ಬರೆದಿರೋದು. ವಿಲ್ ಜೊತೆಗೆ ಅವ್ರ ಮ್ಯಾರೇಜ್ ಸರ್ಟಿಫಿಕೇಟು ಸರ್ಕಾರಕ್ಕೆ ಒಪ್ಪಿಸ್ಬೇಕು, ಆಗಲೇ ಅದು ಊರ್ಜಿತ ಆಗೋದು. ಅದುವರೆಗೂ ಅಷ್ಟೇ ಈ ರಾಣಿ ಆಯುಸ್ಸು. ಆಮೇಲೆ ಮಸಣದ ಯಾತ್ರೆ, ಮಾಸ್ತಿ ಕೊಪ್ಪಳು ಜಾತ್ರೆ. ಒಳ್ಳೆ ಪ್ಲಾನ್ ಬಿಡಪ್ಪಯ್ಯ. ಇವಾಗೇನು ಈ ಸರ್ಟಿಫಿಕೇಟನ್ನು ನಾವು ಹೋಗಿ ಕೊಟ್ಟು ಬರಬೇಕಾ ಹೆಂಗೆ? ಹಾಂ, ಓಡೋ ನಾಯಿ ಕಂಡ್ರೆ ನುಲಿಯೋ ನಾಯಿಗೆ ಸಡ್ಲ ಜಾಸ್ತಿ ಅಂತೆ. ಹಾಗೆ ನಾನೇನಾದರೂ ಮಾಸ್ತಿ ಕೊಪ್ಪಳಿಗೆ ಹೋಗೋ ಬರೋ ವಿಷಯ ಕಿವಿಗೆ ಬಿದ್ದರೆ ಅವನಿಗೆ ನನ್ನ ಮೇಲಿರೋ ನಂಬಿಕೆ ಸಡ್ಲ ಆಗಿಬಿಡುತ್ತೆ. ಅದಕ್ಕೆ ನೀನೊಂದು ಕೆಲಸ ಮಾಡಬೇಕು, ಈ ಸರ್ಟಿಫಿಕೇಟ್ನ ನೀನೇ ತೊಗೊಂಡೋಗಿ ನಾಗೇಗೌಡರಿಗೆ ತಲುಪಿಸ್ಬೇಕು. ಸರಿ ಬಿಡಪ್ಪಯ್ಯ, ನಾನು ಅದು ನೋಡ್ಕೊತೀನಿ. ಆಮೇಕಪ್ಪಯ್ಯ, ಇನ್ನೊಂದು ದಿವಸ ಆ ಸೋಮೇಗೌಡ ಹುಚ್ಚುನ್ ಥರ ಆಗ್ಬಿಟ್ಟವನಪ್ಪಯ್ಯ. ಯಾವಾಗಲೂ ಪಾರು 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 ಅಂತ ಆಡ್ತಾನೆ. ಸ್ನೇಹನೇ ಮುಖ್ಯ ಅನ್ನೋದಾದರೆ ಶಿವನ ಮುಕ್ಸು. ಎಲ್ಲನೂ ಕೈ ಹಿಡಿದು ಹೇಳ್ಕೊಡೋದಕ್ಕಾಗೋದಿಲ್ವೋ ಪರಶು, ನೀನು ತಿಳ್ಕೋಬೇಕು. ಗೊತ್ತಾಯ್ತು ಕಂದ್ಬಿಡಪ್ಪಯ್ಯ. ನೀನಲ್ಲಿ ಆ ರಾಣಿ ಚೂಟಿ, ಆ ನನ್ನ ಮಗ ಶಿವು ಕಣ್ಣಲ್ಲಿ ನೀರು ಬರ್ಸ್ಬೇಕು. ನಾನಿಲ್ಲಿ ಆ ಪಾರುಗೊಂದು ಗತಿ ಕಾಣಿಸಿ ನನ್ನ ದೋಸ್ತಿ ಸೋಮೇಗೌಡನ್ನ ಉಳಿಸ್ಕೊತೀನಿ. ಅಟಯ್ಯ, ಮಹಾಮಂಗಳಾರತಿ ಕಂಡ್ರು, ಏನು ಬೇಡ್ಕೊಳ್ತೀರಾ ಬೇಡ್ಕೊಳ್ಳಿ. ಅಜ್ಜಿ, ನಂದೇನೈತೆ, ಪಾರುನ ಬಿಟ್ರೆ. ಅಪ್ಪ ಗಣೇಶ, ಆದಷ್ಟು ಬೇಗ ಪಾರುನ ನನಗೆ ಸಿಗಂಗೆ ಮಾಡಪ್ಪ. ಅಪ್ಪ ಗಣೇಶ, ಆದಷ್ಟು ಬೇಗ ಶಿವ ಈ ನನ್ನ ಮಗನ ಕೆರೆದಲ್ಲಿ ಹಾಕ್ಬೇಕು. ಹಂಗೆ ಮಾಡ್ಬೇಡಪ್ಪ, ಅಷ್ಟೇ ಸಾಕು. ಹೋಗಿ ಹೋಗಿ ಈ ನಮಗಲ್ಲಿ ಹೇಳ್ತೀಯಲ್ಲ ಜಿ, ನಮಗೆ ಆಸ್ತಿ ಕೈಗೆ ಬರಬೇಕನ್ನೋ ಆಸೆ ಐತೆ.
ಈಗ ಗಣೇಶನ ಬಿಡಕ್ಕೆ ಹೋಗ್ತೀವಲ್ಲ ಅವ್ರನ್ನೂ ಕರಿಬೇಕಾಜ್ಜಿ. ಕರೆದು ಬಿಡು. ಬೆಳಗ್ಗೆ ಕರೆದಿದ್ದು ಸಾಲದೆ ಕರೆದು ಕೂರಿಸಿ ಉಣ್ಣಕ್ಕೆ ಇಕ್ಬಿಡು. ನಾ ಎಲೆ ಎತ್ಕೊಂಡು ನಡ್ಕೊಂಡು ತಿಪ್ಪೆ ಗಂಟ ಹೋಗಿ ಬಿಸಾಕ್ಬಿಟ್ಟು ಬಂದ್ಬಿಡ್ತೀನಿ. ಏಯ್ ಆಸ್ತಿ ಸಿಗೋ ಗಂಟ ಮೊತ್ತ ರಾಜಯೋಗ. ಆಮೇಲೆ ಏನಿದ್ರು ಯಾಗನೇಯ. ಬೆಂಕಿಗೆ ತುಪ್ಪ ಸುರಿದಂಗೆ ಸುರಿದು ಬಿಡ್ತೀನಿ ಅವರಿಬ್ಬರನ್ನ. ರಾಣಿ, ಗಣಪತಿನ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ. ಅಮ್ಮ, ಗಣೇಶನ್ಗೆ ಹಲ್ ಮಾಡಿದ್ದು ನಾನು. ದೊರೆ, ಅದು ಹಲ್ಲಲ್ಲ, ದಂತ. ದಂತ. ಅಜ್ಜಿ, ಚಿಕ್ಕಮ್ಮ ಮನು ಚಿಕ್ಕಪ್ಪನ ಜೊತೆಗೆ ಹಿಂಗೆ ಇದ್ರೆ 100+ ಗ್ರೇಡ್. ನನ್ನ ಸೊಸೆನೇ ನನ್ನ ಮಗನ ಬದುಕಿಗೆ ಗುರುನಮ್ಮ. ತಿದ್ದೋಳು ಅವಳೆ, ತಿನ್ಸೋಳು ಅವಳೆ, ಕಷ್ಟ ಸುಖದಲ್ಲಿ ತಿರುಗಾಡ್ಸೋಳು ಅವಳೆ. ಅತ್ತೆ, ಇವ್ರು ಅನ್ಕೊಂಡಂಗೆ ಗಣಪತಿ ಮೂರ್ತಿ ಮಾಡೋರೆ. ಬನ್ನಿ ದೀಪ ಹಚ್ಚಿ. ರಾಣಿ, ನನ್ನ ಪಾಲಿಗೆ ಅಷ್ಟಲಕ್ಷ್ಮಿಯವರು ನೀನೇನಮ್ಮ. ದೀಪನ ಒಳ್ಳೆ ಮನಸ್ಸಿಂದ ಹಚ್ಚು, ಅಖಂಡವಾಗಿ ಬೆಳಗಬೇಕು. ಅಪ್ಪ ಗಣೇಶ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ನಮ್ಮ ಶತ್ರುಗಳೆಲ್ಲ ನಾಶವಾಗಿ ಹೋಗ್ಲಿ. ಎಲ್ಲ ಮಂಗಳಾರತಿ ಮಾಡಿ ಗಣೇಶನ ಬಿಟ್ಬಿಡೋಣ ಬರ್ರಿ. ಮಾದಪ್ಪಣ ಎಲ್ಲಿ ಬಿಡ್ತೀಯಾ? ಇನ್ನೆಲ್ಲಪ್ಪ ಬಿಡ್ತಾರೆ, ಕೆರೆಯಲ್ಲಿ ಕಣಪ್ಪ. ಶಿವ ಬಾವ ಬನ್ನಿ ಬನ್ನಿ ಬರಲ್ಲ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮಂಗಳ ಮೂರ್ತಿ. ರಾಣಿ, ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ. ಇವತ್ತು ಅವನು ನಿಮ್ಮ ಕೈಯಿಂದ ಸೃಷ್ಟಿ ಮಾಡ್ಕೋಬೇಕು ಅಂದ್ಕೊಂಡಿದ್ದಾನೆ. ನಿಜವಾಗ್ಲೂ ಇದು ನನಗೆ ಶುಭ ಸೂಚನೆ ಅಂತ ಅನ್ನಿಸ್ತಾ ಇದೆ. ಭಗವಂತ, ನಮ್ಮ ಪಾಲಿಗೆ ಏನೇ ಕಷ್ಟ ಬಂದರೂ, ಏನೇ ವಿಘ್ನಗಳಿದ್ರೂ ಅದಕ್ಕೆ ತಕ್ಕ ಪಾಠನ ನೀನೇ ಕಲಿಸ್ಬೇಕು. ಪಾಠ ಕಲಿಸ್ದೇ ಇದ್ರು ಅದಕ್ಕೆ ಏಟನ್ನಾದರೂ ನೀನೇ ಕೊಡಬೇಕು. ಏಟ್ ಕೊಟ್ಟರು ಅದನ್ನು ತಡ್ಕೊಳ್ಳೋ ಶಕ್ತಿನ ನೀನೇ ಕೊಡಬೇಕು ತಂದೆ. ಆ ಶಕ್ತಿ ನಮಗೆ ಕೊಡದೆ ಹೋದ್ರು ಸದಾ ನೀನೇ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡಬೇಕು. ಅಕ್ಕ, ಇವತ್ತೇ ಮುಹೂರ್ತ ಇಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗ್ದಿರಂಗೆ ಮೇಂಟೈನ್ ಮಾಡಬೇಕು. ಅವರು ಮನೆಯಿಂದ ಹೊರಗೆ ಹೋಗ್ದಿರಂಗೆ ಮಾಡಬೇಕು. ನಿಂಗೇನಾದರೂ ಲೂಸಾ? ಇವಾಗಲೇ ನಾವೇನಾದರೂ ಹೇಳಿದರೆ ಅವ್ರಿಗೆ ಅನುಮಾನ ಬರಲ್ವನೇ? ಎಲ್ಲಿಗೆ ಹೋಗ್ತಾರೆ? ಮತ್ತೆ ಇಲ್ಲಿಗೆ ಬರಬೇಕು ತಾನೇ? ಬರಲಿ, ಬಂದಮೇಲೆ ಗೊತ್ತಾಗ್ದಿಲ್ದಂಗೆ ಮೇಂಟೈನ್ ಮಾಡಿಬಿಡೋಣ. ಇದೆಲ್ಲ ನಾನು ಎಷ್ಟು ಚೆನ್ನಾಗಿ ಮಾಡಲ್ಲ, ಡೋಂಟ್ ವರಿ. ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಏನ್ ಶಿವಣ್ಣ, ಎಲ್ಲೋ ಆರಾಮಾಗಿ ಹೋಗ್ತಿದ್ದೀರಾ? ಜಾಲ ಕೂಸೆ, ಭಾರಿ ಆಡ್ತಿದ್ದೆ ನೀನು. ಹಿಂಗೆ ಆಡ್ತಿದ್ರೆ ನಿನ್ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಡ್ತೀನಿ ನಿನ್ನ. ನಾನೇನೋ ರೆಡಿ, ಗಂಡ್ ಸಿಗ್ಬೇಕಲ್ಲ. ಈ ವಯಸ್ಸಿಗೆ ಮದುವೆ ಆಸೆ ಇದೆಯಾ ನಿಂಗೆ? ಮದ್ವೆ ಆಸೆ ಅಂತೇನಿಲ್ಲ, ಆದ್ರೆ ಮನೇಲಿ ಕರೆಕ್ಟ್ ಟೈಮಿಗೆ ಊಟ, ನಿದ್ರೆ, ಸ್ಕೂಲ್ ಫೀಸು ಎಲ್ಲ ಸಿಗ್ತಿದೆ. ಈ ತರ ಓದೋದ್ರಲ್ಲಿ ಥ್ರಿಲ್ ಇರಲ್ಲ. ಅದೇ ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಾನು IAS ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟು DC ಆಗಿ ಇದೇ ಜಿಲ್ಲೆಗೆ ಬಂದಾಗ ಮಾರಿಗುಡಿ ನೀರಿನ ಸಮಸ್ಯೆ ಅಂತ ನೀವು ನಮ್ಮ ಆಫೀಸಿಗೆ ಬರ್ತೀರಾ. ಪೇಪರ್ ವೆಯ್ಟ್ನ ನಿಮ್ಮ ಕಾಲ ಹತ್ರ ಹಾಕಿ ನಿಮ್ಮ ಆಶೀರ್ವಾದ ತಗೊಳೋದ್ರಲ್ಲಿ ಇದೆಯಲ್ಲ ಖುಷಿ, ಅದಕ್ಕೆ ಮದ್ವೆ ಅಂತ ಹೇಳಿದೆ. ಸೂರ್ಯವಂಶ ಪಿಕ್ಚರ್ನ 15 ಸಲ ನೋಡಿ ಅನ್ಕಣವ. ಮೊದ್ಲೇ ಹೇಳ್ಬೇಕಲ್ವಾ ಅಣ್ಣ, ಬೇರೆ ಸ್ಟೋರಿ ಹೇಳ್ತಿದ್ದೆ. ಸರಿ ಸರಿ ಆಯ್ತು, ನಾವು ಮಾಸ್ತಿ ಕೊಪ್ಪಳಿಗೆ ಹೋಗ್ತಿದ್ದೀವಿ, ಹೋಗಿ ಬರ್ತೀವಿ ಆಯ್ತಾ? ಹುಷಾರು.
ನಾವೇನ್ ಪಾಪ ಮಾಡಿದ್ವಿ ಅದಕ್ಕೆ? ನಾವು ಬರ್ತೀವಿ. ಯಾರೇ ಹಂಗಲ್ಲ ಕಣವ, ಮೊನ್ನೆ ಅಷ್ಟೇ ನಾವು ಮಾಸಿಕೊಪ್ಲಿಗೆ ಹೋಗಿ ಬಂದೀವಿ. ಮತ್ತೆ ಇನ್ನೊಂದ್ ಕಿತ್ತ ಎಲ್ರು ಹೋದ್ರೆ ಅದಕ್ಕೆ ಏನಾದ್ರು ಅನ್ಕೋತಾರೆ ಅಂತನಾ? ಅನ್ಕತಾರೆ ಅಂತ ಅಲ್ಲ ಕಣವ, ಆದ್ರೂ ಅನ್ಕೊಳ್ಳೋ ಅವಕಾಶನ ನಾವ್ ಯಾಕೆ ಕೊಡ್ಬೇಕು ಅಂತವ ಆಟೆ. ಚೋಟು, ಇದಿನ್ನೂ ಆರಂಭ ಅಲ್ವಾ? ಹಿಡ್ದು ನಾವೇ ಹೋಗ್ಬೇಕು. ಆಮೇಲೆ ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಹಿಂಗೆ ಸಂಬಂಧ ಸ್ಟ್ರಾಂಗ್ ಆಗುತ್ತೆ. ಆಗ ಎಷ್ಟು ಸತಿ ಹೋದ್ರು ಅದು ನಮ್ಮನೆ ಅಂತ ಅನ್ಸೋಕೆ ಶುರು ಆಗುತ್ತೆ. ಆಮೇಲೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ಬೋದು. ಸರಿ ಅದಕ್ಕೆ ನೀವಿಬ್ರು ಹೋಗಿ ಬನ್ನಿ. ಆಮೇಲೆ ರಾಣಿನ ನಾನು ಕೇಳಿದೆ ಅಂತ ಹೇಳಿ. ಯಾಕೆ ನೀನೊಬ್ಳೆ ಕೇಳಿದೆ ಅಂತ ಹೇಳ್ಬೇಕಾ? ಅದಕ್ಕೆ ನಾನು ಕೇಳಿದೆ ಅಂತ ಹೇಳಿ. ನಾ ರಾಣಿಗೆ ಹೇಳ್ತೀನಿ, ನಿನ್ನ ಅಕ್ಕನ ತಂಗಿನೂ ಇಬ್ರು ಬೋಪ್ ಇರುತ್ತೀನಿ ನೀನು ಕೇಳಿದ್ರು ಅಂತ, ಸರಿನಾ? ಮಧ್ಯಾಹ್ನ ಊಟ ಎಲ್ಲ ರೆಡಿ ಇದೆ ಆಯ್ತಾ? ಏನಾದರೂ ಬೇಕಿದ್ರೆ ಮಾಡ್ಕೊಳ್ಳಿ. ನಾವಿಬ್ರು ಬರುವಾಗ ಏನಾದರೂ ಬೇಕಿದ್ರೆ ಹೇಳಿ, ತೊಗೊಂಡು ಬರ್ತೀವಿ. ಕ್ಷೇಮವಾಗಿ ಹೋಗಿ ಸುಖವಾಗಿ ಬನ್ನಿ. ಅದು ಬಿಟ್ರೆ ನಮ್ಗೇನು ಬೇಡ, ಅದಕ್ಕೆ ಏನು ಬೇಡ ಅಣ್ಣ. ಕನ್ಸುಗಾರ ಪಿಕ್ಚರ್ನು ಹೇಳ್ಕಿತ್ತ ನೋಡಿವ್ನಿ ಕಣವ. ನೀನ್ ಯಾವ್ಯಾವ ಪಿಕ್ಚರ್ ನೋಡಿಲ್ಲ ಅಂತ ನಂಗೊಂದು ಲಿಸ್ಟ್ ಮಾಡ್ಕೊಡು. ಯಾವುದೇ ಪಂಚ್ ಮಾಡಿದ್ರು ಪಂಚೆ ಆಗ್ತಾ ಇಲ್ಲ. ನಾನು ನೋಡ್ದಿರೋ ಪಿಕ್ಚರೇ ಇಲ್ಲ. ಆದ್ರೂ ಅವಕಾಶ ಇದ್ರು ನೋಡ್ದೇ ಇರೋ ಪಿಕ್ಚರ್ ಅಂದ್ರೆ ಈ ಅಣ್ಣ ತಂಗಿ ಕತೆ ಇರೋ ಪಿಕ್ಚರ್ ಮಾತ್ರ. ಅದ್ರಾಗೆ ಈ ತಂಗಿ ಕಷ್ಟ ಆಯ್ತದಲ್ಲ, ಅದನ್ನ ಮಾತ್ರ ನಾನು ಯಾವತ್ತೂ ನೋಡಿಲ್ಲ. ನಮ್ಮ ಕೈಲಿ ನೋಡೋಕ್ಕೂ ಹಾಕಿಲ್ಲ. ಇವಾಗ ರಾಣಿ ಮನೆಗೆ ಹೋಗ್ತಿದ್ದೀವಿ. ಅಲ್ಲವಳು ಹೇಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅಕಸ್ಮಾತ್ ಮಾನು ಅವ್ರಿಗೆ ಬುದ್ಧಿ ಇಲ್ಲ ಅನ್ನೋ ವಿಷಯ ಮಾವನಿಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾನೆ. ಮುಂದೆ ನಡೆಯೋ ಘಟನೆನ ಕಲ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ ದೇವ್ರೆ. ಅಲ್ಲೇನೂ ಆಗದೆ ಇರೋ ಹಾಗೆ ನೋಡ್ಕೊ ಪ್ಲೀಸ್. ಅಣ್ಣ ಸಾಕಣ್ಣ, ಈ ಎಮೋಷನ್ಸ್ ಎಲ್ಲ ನಿಂಗೆ ಸೂಟ್ ಆಗಲ್ಲ. ನಿಮ್ಮ ತಂಗಿರು ಯಾರೂ ಇಲ್ಲಿ ದುಃಖದಿಂದಿಲ್ಲ. ನೀವು ಆರಾಮಾಗಿ ಹೋಗಿ ಬನ್ನಿ. ಆಮೇಲೆ ಮಳೆ ಬರ್ತಾ ಇದೆ, ಜೋಪಾನವಾಗಿ ಆಟೋದಲ್ಲಿ ಹೋಗಿ ಬನ್ನಿ ಆಯ್ತಾ? ಸರಿ ಕಣವ, ನಾವು ಹೋಗಿ ಬರ್ತೀವಿ. ಒಂದು ನಿಮಿಷ, ಒಂದು ವಿಷಯ ಹೇಳೋದು ಮರ್ತೋಯ್ತು. ಅದೇ ಮಾದಪ್ಪಣ್ಣ ಹೇಳಿದ್ರಲ್ಲ ಸತ್ಸಂಗದ ವಿಷಯ, ಏನಾಯ್ತದು? ನೆನ್ಪೈತೆ ಕಣವ. ಮೊದಲು ರಾಣಿ ಮನೆ, ಆಮ್ಯಾಕ್ ಇದೆಲ್ಲ, ಸರಿನಾ? ಸರಿ ಅಣ್ಣ, ಹೋಗಿ ಬನ್ನಿ, ಆಮೇಲೆ ಹೋಗೋಣ. ಹುಷಾರು, ಮನೆ ಕಡೆ ಜೋಪಾನ. ಅಜ್ಜಿ, ಈರ್ಭದ್ರನವ್ರು ಕಳ್ಸೋರೆ ಮ್ಯಾರೇಜ್ ಸರ್ಟಿಫಿಕೇಟ್. ಏನು ಅವನಿಗೆ ಬಂದಿರೋ ರೋಗ 2 ಸಾಲದು ಅಂತ 3ನೇದು ಕಟ್ಕತಾವನ. ಅವ್ರದ್ದಲ್ಲ ಅಜ್ಜಿ, ಇದು ಆ ರಾಣಿದು, ಆ ಪೆದ್ದಂದು. ರಾಣಿನ ಅವಳಿ ಅವ ಸೀಮೆ ರಾಣಿಯೇ. ಅವಳು ಈ ಮನೆ ಕೆಲಸದವಳು. ರಾಣಿ ಅನ್ನಿಸ್ಕೋಬೇಕಾಗಿದ್ದವಳು ಪಾರು 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 ಪಾರು. ಬಡ್ಡಿ ಇದೆ. ಯು ನೋ ವಾಟ್? ಬಡ್ಡಿ ಐದ ಅಲ್ಲ, ಹಳ್ಳಿ ಐದ. ಹಳ್ಳಿ ಐದ ಪಾರುಗ್ ಬಿದ್ದ. ಹೆಂಗೆ ಅಂದ್ರ ಕಸ ಗುಡ್ಸಾಯ್ತಾ? ಯಾಕಜ್ಜಿ? ಕಸ ಗುಡ್ಸಾಗಿದ್ರೆ ಪರ್ಕೆ ತಗೊಂಬ ಇಲ್ಲಿ. ಪರ್ಕೆ ಕಿತ್ತೋಗಂಗ್ ಹೊಡಿತೀನಿ ನನ್ನ ಮಗನಿಗೆ. ಮಾತ್ಗೂ ಪಾರು ಪಾರು ಸಾಯ್ತಿಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಲ್ಲ? ಏಯ್ ಸೋಮ, ನಮ್ಮವ್ವ ನೀನು ಎತ್ಬಿಟ್ಟಾಳೆ ಅಂತ ಹೇಳ್ತಾ ಇದ್ದೀನಿ. ಕಣ್ಸಾದವನು ಬಾರು ಅನ್ಬೇಕು, ಪಾರು ಅಲ್ಲ. ಅಣ್ಣ, ಅವಳು ಹೆಸರು ಹೇಳಿದ್ರೇನೆ ಕಿಕ್ ಹೊಡಿತದೆ. ನೀನು ಬಾರಲ್ಲ ಯಾಕಣ್ಣ? ಒಂದು ಇದ್ದಿದೆ. ಮೊದಲು ಮದುವೆ ಸರ್ಟಿಫಿಕೇಟಿಗೆ ಸೈನ್ ಹಾಕ್ಸೋದ್ರ ಬಗ್ಗೆ ಯೋಚನೆ ಮಾಡೋಣ. ಅಜ್ಜಿ, ಈರ್ಭದ್ರನವರು ಈ ಸರ್ಟಿಫಿಕೇಟ್ ಕಳಿಸೋರೆ. ಇದಕ್ಕೆ ನಾವು ಅವರಿಬ್ಬರದು ಸೈನ್ ಹಾಕ್ಸ್ಬೇಕು. ಸೈನ್ ಆಯಿತು ಅಂದರೆ ಆಸ್ತಿ ಹೊಡ್ಕೊಳ್ಳೋದಕ್ಕೆ ನಾವು ಅಫೀಸಿಯಲ್ ಆಗಿ ಎಂಟ್ರಿ ಕೊಟ್ಟಂಗೆ. ಒಂದ್ಸಲ ಆಸ್ತಿ ನಮ್ಮ ಕೈಗೆ ಬಂದರೆ ಮಾರನೇ ದಿನನೇ ನಂದು ಪಾರುದು ಮದುವೆ. ಬಾರ್ರೆ ಬಾರ್ರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿ ಬೇಗ ಬೇಗ ಬಾ. ಅವತ್ತಿನ ದಿವಸನೇ ನೀನು ತಿಥಿ ಮಾಡ್ತೀನಿ. ಅಜ್ಜಿ, ಅಕಸ್ಮಾತ್ ನಾನೇನಾದರೂ ಪಾರುನ ಮದುವೆ ಆದ ಸತ್ರೆ ಅವಳು ಸೀರೆನ, ಬಳೆನ, ಕಾಲುಂಗ್ರನ ನನ್ನ ಜೊತೆನೆ ಮಣ್ಣು ಮಾಡ್ಬಿಡಿ. ಅಯ್ಯ ಯಾಕೆ ಹೇಳ್ಬಿಡು. ಗುಂಡೀಲಿ ಅವಳು ಸೀರೆ ಉಟ್ಕೊಂಡು ಬಳೆ ಹಾಕ್ಕೊಂಡು ತೊಂತದನ ಅಂತ ಕುಣಿಯೋದಕ್ಕ? ಏಯ್, ಇಲ್ಲಿ ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ದೀವಿ. ನಮ್ದು ಎಲ್ಲಿ ಇಡ್ಲಿ ತಟ್ಟೆ ಇಡ್ಲಿ ಅಂತ ಅಡ್ಡಾಡ ಬತ್ತಿಯಲ್ಲ, ಮುಚ್ಕೊಂಡಿರಲ್ಲ. ಇವನು ಪಿಂಡ ಏನಾಗ ಆಗ್ಬೇಕಾಗಿರೋ ಕೆಲಸ ನೋಡ್ಲಾ? ಅಜ್ಜಿ, ಮೊದಲು ಆ ಪೆದ್ದನ್ನು ಕರೆಸಿ ಹೆಬ್ಬೆಟ್ಟು ಹಾಕ್ಸ್ಬೇಕು. ಅವನಿಗೆ ಸೈನ್ ಹಾಕಕ್ಕೆ ಬರಲ್ಲ ಅಂತ ರಾಣಿ ಗೊತ್ತಿಲ್ಲ. ಅದಕ್ಕೆ ಅವನ ಹತ್ರ ಹೆಬ್ಬೆಟ್ಟು ಒತ್ತಿಸಿದ್ಮೇಲೆ ರಾಣಿನ ಕರೆಸಿ ಸೈನ್ ಹಾಕ್ಸಿದ್ರೆ ಆಯಿತು. ಸೈನ್ ಹಾಕಿಸ್ಕೊಂಡು ಆಸ್ತಿನೆಲ್ಲ ಇವ್ರಿಗೆ ಮಾಡಿಕೊಂಡ್ರೆ ನನ್ನ ಮಗ ಸೊಸೆಗೆ ಅನ್ಯಾಯ ಆಗತ್ತೆ. ಈಗಲೇ ರಾಣಿಗೆ ಹೇಳಿ ಇದನ್ನ ತಡಿಬೇಕು.
ಮನು, ತಮ್ಮುಡು, ಅಪ್ಪಾಜಿ, ರಾಜ, ಬಾರೋ ಬಾರ ಬಾರ ಬಾರ. ಅಣ್ಣ ಏನು ಮಾಡ್ಬೇಕಣ್ಣ? ಅಲ್ಲೆ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  ಕರೆಯದೇ ಬರುವವನ, ಓದದೆಯೇ ಹೆಬ್ಬೆಟ್ಟೊತ್ತುವವನ, ಹೇಳಿದ ಕೆಲಸವನ್ನು ಗತ್ತು ತೋರಿಸದೆ ಮಾಡುವವನ, ಕರೆದು ಕರಕ್ಕೆ ಕಪಾಳಕ್ಕೆ ಮುತ್ತು ಕೊಡು ನಾಗೇಗೌಡ. ತಮ್ಮುಡು, ನೀನು ಕರ ಕೊಡು, ಕೈ ಕೊಡು ಅಂತ. ಬಾರ್ಲ ಬಾರ್ಲ ಬಾರ್ಲ. ಅಣ್ಣ ಮುತ್ತೆಲ್ಲ ಕೊಡಬಾರ್ದು, ನನಗೆ ಮದುವೆ ಆಗಿದೆ. ಮನು, ನೀನೆಲ್ಲ ಟುರು ಲವರ್ ಥರ ಮಾತಾಡ್ತಿದ್ಯಾ. ನಿಂಗೆ ರಾಣಿ ಅಂದರೆ ಇಷ್ಟ, ನನಗೆ ಪಾರು ಅಂದರೆ ಇಷ್ಟ. ನಿಂಗೂ ಲವ್ ಆಗದೆ, ನಂಗೂ ಲವ್ ಆಗದೆ, ನಾವಿಬ್ಬರೂ ಒಂದೇಯ. ಸೋಮೇಗೌಡ, ಅನ್ಎಜುಕೇಟೆಡ್, ಲವ್ ಬಗ್ಗೆ ಏನು ಗೊತ್ತಿಲ್ಲ. ಅವನು ಬಾ ಕಂದ, ಬಾ ಪುಟ್ಟ. ನೋಡ, ಇದಕ್ಕೊಂದು ಹೆಬ್ಬೆಟ್ಟು. ಒಂದ್ಸತಿ ರಾಣಿನ ಕೇಳ್ಕೊಂಡು ಬರಲಾ?